ಪರಿಚಯ ಮಾಡ್ಕೊಳ್ತಾಳೆ, ಲಾಡ್ಜ್ಗೆ ಬಾ ಅಂತಾಳೆ. ಶ್ರೀಮಂತರ ಟಾರ್ಗೆಟ್ ಮಾಡಿ ಟ್ರ್ಯಾಪ್ ಮಾಡ್ತಿದ್ದ ಖತರ್ನಾಕ್ ಲೇಡಿ ಅರೆಸ್ಟ್. ಹೆಸರಿಗಷ್ಟೇ ಆಕೆ ಫ್ಯಾಷನ್ ಡಿಸೈನರ್, ಆದರೆ ನಿಜವಾಗಿ ಸಕ್ರಿಯವಾಗಿದ್ದು ಮಾತ್ರ ಶ್ರೀಮಂತ ಪುರುಷನನ್ನ ಕಾಮದಾಸೆಯಿಂದ ಸೆಳೆದು ವಂಚಿಸುವ ಕಾಯಕದಲ್ಲಿ. ಹೆಸರು ದೀಪಾ ಅವಟಗಿ. ಈಕೆ ಸಾಮಾಜಿಕ ಜಾಲತಾಣದಲ್ಲಿ ಶ್ರೀಮಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಂಡು ಹನಿ ಟ್ರ್ಯಾಪ್ ಕೆಡ್ಡಾಗೆ ಬೀಳಿಸುತ್ತಿದ್ದಳು. ಇದೀಗ ಇದೇ ವಿಚಾರವಾಗಿ ಸಂತ್ರಸ್ತ ಪುರುಷನೊಬ್ಬ ನೀಡಿದ ದೂರಿನ ಮೇರೆಗೆ ಮಹಿಳೆಯನ್ನ ಬೆಳಗಾವಿಯ ಟಿಳಕವಾಡಿ ಠಾಣಾ ಪೊಲೀಸರು ಇತ್ತೀಚೆಗೆ ಬಂಧಿಸಿದ್ದಾರೆ. ಇದಕ್ಕೆ ಸಾಥ್ ನೀಡಿದ್ದು ಆಕೆಯ ಆಪ್ತ ಗೆಳೆಯ ಶಿವಾನಂದ್ ಮಠಪತಿ. ಈ ಖತರ್ನಾಕ್ ಜೋಡಿಯ ವಂಚನೆ ಕಹಾನಿ ಕೇಳಿ ಪೊಲೀಸರು ದಂಗು ಬಡಿದು ಹೋಗಿದ್ದಾರೆ. ಇದು ಚರ್ಚೆಗೆ ಉತ್ತಮ ವಿಚಾರವಲ್ಲದೆ ಹೋದರೂ ಈ ತರನಾದ ಪ್ರಕರಣಗಳ ಕುರಿತು ಎಚ್ಚರಿಕೆ ಅನಿವಾರ್ಯ. ಈ ನಿಟ್ಟಿನಲ್ಲಿ ಘಟನೆಯ ಸಂಪೂರ್ಣ ಸತ್ಯಾಸತ್ಯತೆ ನಿಮ್ಮ ಮುಂದೆ ತಂದಿದ್ದೇವೆ. 30ರ ಆಸುಪಾಸಿನ ಆರೋಪಿ ದೀಪಾ ಅವಟಗಿ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಮೂಲದವಳು. ಸಮಾಜದಲ್ಲಿ ತಾನೊಬ್ಬ ಫ್ಯಾಷನ್ ಡಿಸೈನರ್ ಎಂದು ಗುರುತಿಸಿಕೊಂಡಿದ್ದಳು. ಆದರೆ ತೊಡಗಿಸಿಕೊಂಡಿದ್ದು ಮಾತ್ರ ನೀಚ ಕೃತ್ಯದಲ್ಲಿ. ಹೌದು, ಕೆಲವು ವರ್ಷಗಳ ಹಿಂದೆ ಐಷಾರಾಮಿ ಜೀವನದ ಕನಸು ಕಂಡ ಈಕೆ ಆ ಆಸೆಯನ್ನ ಈಡೇರಿಸಿಕೊಳ್ಳಲು ಅನುಸರಿಸಿದ್ದು ಅನೈತಿಕ ಮಾರ್ಗವನ್ನ. ಅದರಂತೆ ಆಕೆ ತನ್ನ ಮೈಮಾಟವನ್ನೇ ಹಣ ಗಳಿಸುವ ಬಹುದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಳು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಮೂಲಕ ಶ್ರೀಮಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಂಡು ಬಳಿಕ ಲಾಡ್ಜ್ಗೆ ಕರೆಸಿ ಅವರ ಬಳಿ ಇದ್ದ ಹಣ ಚಿನ್ನ ಸೇರಿ ಅಮೂಲ್ಯ ವಸ್ತುಗಳನ್ನೆಲ್ಲ ದೋಚುತ್ತಿದ್ದಳು. ಇತ್ತೀಚೆಗೆ ಒಬ್ಬ ಉದ್ಯಮಿಯನ್ನ ಇದೇ ರೀತಿ ಲಾಡ್ಜ್ಗೆ ಕರೆಸಿಕೊಂಡು ವಂಚನೆ ಮಾಡಿ ಕಾಲ್ಕೀಳುತ್ತಿದ್ದಂತೆ ಪುರುಷ ಮರ್ಯಾದೆಗೆ ಅಂಜದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಬಿಟ್ಟಿದ್ದಾನೆ. ಆತನ ದೂರು ಆಧರಿಸಿ ಪೊಲೀಸರು ಬೆಳಗಾವಿಯ ಹೋಟೆಲ್ನಲ್ಲಿ ಕಾರ್ಯಾಚರಣೆ ನಡೆಸಿ ದೀಪಾಳನ್ನ ಬಂಧಿಸಿದ್ದಾರೆ. ಈ ಹಿಂದೆಯೂ ಆಕೆಯ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿತ್ತು ಎನ್ನುವುದು ತನಿಖೆಯಲ್ಲಿ ಬಟಾಬಯಲಾಗಿದೆ. ಬಂಧಿತ ಆರೋಪಿ ಮಹಿಳೆಯಿಂದ ಸುಮಾರು 32,86,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಂದು ಫಾರ್ಚುನರ್ ಕಾರು, ಒಂದು ಮಾರುತಿ ಸುಜುಕಿ ಎಸ್ ಕ್ಲಾಸ್ ಕಾರು, 11 ಮೊಬೈಲ್ ಫೋನ್ಗಳು, ಒಂದು ಟ್ಯಾಬ್, ಒಂದು ಡಾಂಗಲ್, 3 ಕಾರಿನ ಕೀಗಳು ಹಾಗೂ 14,000 ರೂಪಾಯಿ ನಗದು ಸೇರಿದಂತೆ ಹಲವು ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಹೇಳಿದ್ದೇನು? ದೀಪಾ ಅವಟಗಿ ಇನ್ಸ್ಟಾಗ್ರಾಂ ಹಾಗೂ ಫೇಸ್ಬುಕ್ ಮೂಲಕ ಶ್ರೀಮಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಳ್ಳುತ್ತಿದ್ದಳು. ಶಿವಾನಂದ್ ಮಠಪತಿ ಶ್ರೀಮಂತ ವ್ಯಕ್ತಿಗಳ ಕುರಿತು ದೀಪಾಗೆ ಮಾಹಿತಿ ನೀಡುತ್ತಿದ್ದನು. ನಂತರ ದೀಪಾ ಆ ವ್ಯಕ್ತಿಗಳೊಂದಿಗೆ ಅಶ್ಲೀಲ ಚಾಟ್ ನಡೆಸಿ ಅವರನ್ನ ತನ್ನ ಬಲೆಗೆ ಬೀಳಿಸಿಕೊಳ್ಳುತ್ತಿದ್ದಳು. ಪರಿಚಯ ಬೆಳೆದ ಬಳಿಕ ಬೆಳಗಾವಿ ನಗರದ ಲಾಡ್ಜ್ಗೆ ಅವರನ್ನ ಆಹ್ವಾನಿಸುತ್ತಿದ್ದಳು. ವ್ಯಕ್ತಿ ಲಾಡ್ಜ್ಗೆ ಬಂದ ನಂತರ ಸ್ನಾನ ಮಾಡಿಕೊಂಡು ಬರಲು ಹೇಳಿ ಆತ ಬಾತ್ರೂಮ್ಗೆ ಹೋದಾಗ ಹೊರಗಿನಿಂದ ಬಾಗಿಲು ಲಾಕ್ ಮಾಡುತ್ತಿದ್ದಳು. ಬಳಿಕ ಆ ವ್ಯಕ್ತಿಯ ಮೊಬೈಲ್, ಹಣ ಹಾಗೂ ಕಾರಿನ ಕೀಗಳನ್ನ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗುತ್ತಿದ್ದಳು. ಬಾತ್ರೂಮ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ವ್ಯಕ್ತಿಗೆ ನಂತರ ಬೇರೆ ಮೊಬೈಲ್ ನಂಬರಿಂದ ಕರೆ ಮಾಡಿ ಹಣ ನೀಡದಿದ್ದರೆ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿ ಹಣಕ್ಕಾಗಿ ಬೇಡಿಕೆ ನೀಡುತ್ತಿದ್ದಳು. ಬಾತ್ರೂಮ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ವ್ಯಕ್ತಿಗೆ ನಂತರ ಬೇರೆ ಮೊಬೈಲ್ ನಂಬರಿಂದ ಕರೆ ಮಾಡಿ ಹಣ ನೀಡದಿದ್ದರೆ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದರು. ಸೆಕ್ಸ್ ಚಾಟ್ ಅಥವಾ ಖಾಸಗಿ ವಿಡಿಯೋ ಇಟ್ಟುಕೊಂಡು ಆರೋಪಿ ಬ್ಲಾಕ್ ಮೇಲ್ ಮಾಡುತ್ತಿದ್ದರು. ಈ ಸಂಬಂಧ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ಸ್ಪೆಕ್ಟರ್ ಪರಶುರಾಮ್ ಪೂಜಾರಿ ನೇತೃತ್ವದ ತಂಡ ಆರೋಪಿಯನ್ನ ಬಂಧನ ಮಾಡಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಭರೋಸೆ ತಿಳಿಸಿದ್ದರು. ಪ್ರಕರಣದ ಪೂರ್ಣ ಸಾರಾಂಶ ಗಮನಿಸಿದರೆ ಮಹಿಳೆಯ ಪೂರ್ವಾಪರ ಯೋಚಿಸದೆ ಬಾಹ್ಯ ಅಂದಕ್ಕೆ ಮರುಳಾಗಿ ಕಂಡ ಹೆಂಗಸಿನ ಜೊತೆ ಅನೈತಿಕ ಸಂಬಂಧ ಹೊಂದಲು ಹಾತೊರೆಯುವ ಪುರುಷರು ಇನ್ನಾದರೂ ತಮ್ಮ ನಡೆಯ ಕುರಿತು ಜಾಗೃತರಾಗಿರಬೇಕು ಎಂದೆನಿಸುತ್ತದೆ.